ನಮಸ್ಕಾರ. ಕಾರ್ಯಕ್ರಮಗಳ ಸಮಗ್ರ ನೋಟದ ನಮ್ಮೂರ ಸುತ್ತಮುತ್ತ ವಿಶೇಷ ಅಂಕಣಕ್ಕೆ ಸ್ವಾಗತ. ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠದ ಆಶ್ರಯದಲ್ಲಿ ಪೆರ್ಲ ಸಮೀಪದ ಬಜಕೂಡ್ಲಿನಲ್ಲಿ ಕಾರ್ಯಾಚರಿಸುತ್ತಿರುವ ಅಮೃತಧಾರ ಗೋಶಾಲೆಯಲ್ಲಿ 15ನೇ ವರ್ಷದ ಗೋಪಾಷ್ಟಮಿ ಮಹೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ವಿಶ್ವಾವಸು ಸಂವತ್ಸರದ ಕಾರ್ತಿಕ ಶುಕ್ಲ ಅಷ್ಟಮಿಯಂದು ದಿನಪೂರ್ತಿ ಕಾರ್ಯಕ್ರಮಗಳು ಜರುಗಿದವು. ಬಜಕೂಡ್ಲು ಗೋಶಾಲೆಯ ಶ್ರೀ ಗೋವರ್ಧನ ಧರ್ಮ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಗುರುವಂದನೆ, ಬಳಿಕ ಗೋಪೂಜಾ ಸೇವೆ, ಕಾರ್ತಿಕ ಶಿವಪೂಜೆ ಹಾಗೂ ಶತರುದ್ರ ಪಾರಾಯಣ, ಗೋಪಾಲಕೃಷ್ಣ ಪೂಜೆ, ಗಣಪತಿ ಹವನ, ನವಗ್ರಹ ಶಾಂತಿ, ಕಾಮಧೇನು ಹವನ, ಗೋಪಾಲಕೃಷ್ಣ ಹವನ ಹಾಗೂ ಪಾರಾಯಣಗಳು, ಮಾತೆಯರಿಂದ ಕುಂಕುಮಾರ್ಚನೆ ಹಾಗೂ ಭಜನೆ, ಸಂಜೆ ಗೋವರ್ಧನ ಪೂಜೆ, ವಿಷ್ಣು ಸಹಸ್ರನಾಮ, ಗೋಪೂಜಾ ಮಂಗಲ, ತುಳಸಿ ಪೂಜೆ, ಅಷ್ಟಾವಧಾನ ಸೇವೆ ಜರುಗಿತು. ದೇಸಿ ಗೋಮಯ ನಿರ್ಮಿತ ಬೃಹತ್ ಗೋವರ್ಧನ ಪರ್ವತದಲ್ಲಿ ನಡೆದ ದೀಪಾಲಂಕಾರ ಸಹಿತ ಗೋ ದೀಪೋತ್ಸವ ಮತ್ತು ಗೋವರ್ಧನ ದೀಪೋತ್ಸವ ನೆರೆದ ಭಕ್ತರಲ್ಲಿ ವಿಶೇಷ ಭಕ್ತಿ ಸಂಚಲನ ಸೃಷ್ಟಿಸಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ನ ಅಡ್ಕಸ್ಥಳದಲ್ಲಿ ನಿರ್ಮಾಣಗೊಂಡ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಲೋಕಾರ್ಪಣೆ ನಡೆಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ಮಂಜೇಶ್ವರ ಶಾಸಕನಾಗಿ ಇಲ್ಲಿ ಯಾರಾದರೂ ಈ 5 ವರ್ಷಗಳಲ್ಲಿ ನೀವು ಅತಿ ಹೆಚ್ಚು ಹಣವನ್ನು ಎಲ್ಲಿಗೆ ನೀಗಿಸಿಟ್ಟಿರಿ ಅಂತ ಕೇಳಿದರೆ ನನಗೆ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ಬೋದು, ನನ್ನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಆರೋಗ್ಯ ವಲಯಕ್ಕೆ ನೀಡಲಿಕ್ಕೆ ನನಗೆ ಸಾಧ್ಯವಾಗಿದೆ. ಈ ವಾರ್ಡಿನ ಸದಸ್ಯರಾದ ಜಯಶ್ರೀ ಕುಲಾಲ್ರವರು ಯಾವಾಗ ಶಾಸಕನಾಗಿ ಪ್ರದೇಶಕ್ಕೆ ಭೇಟಿ ಕೊಟ್ಟರು ಕೂಡ ಪ್ರತಿ ತುಡಿತದಲ್ಲೂ ಈ ಒಂದು ಪ್ರದೇಶದ ಒಂದೊಂದು ಅಹವಾಲುಗಳು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ಎಲ್ರಿಗೂ ಗೊತ್ತು, ಯಾಕಂತ ಹೇಳಿದರೆ ಆರ್ಥಿಕವಾಗಿ ನಮ್ಮ ಪ್ರಾಂತ್ಯ ಆರ್ಥಿಕ ಸಮಸ್ಯೆ ಬರುವಾಗ ಅದು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. 5 ವರ್ಷಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ನಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗಿದ್ರೂ ಕೂಡ ಇನ್ನೂ ಕೂಡ ಹೆಚ್ಚಿನ ಪ್ರದೇಶಗಳಲ್ಲಿ ಸಮಸ್ಯೆಗಳು ಬಾಕಿ ಉಳಿದಿದೆ ಎಂಬುದು ಕೂಡ ಒಂದು ಕಟು ಸತ್ಯ. ಮುಂದಿನ ದಿನಗಳಲ್ಲಿ ಇದು ಈ ಪ್ರದೇಶದ ಎಲ್ರಿಗೂ ಪ್ರತ್ಯೇಕ ಸಂದರ್ಭಗಳಲ್ಲಿ ಬಹಳ ಗುಣಕರವಾದ ಒಂದು ಕೇಂದ್ರವಾಗಿ ಬದಲಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮದ ಔಪಚಾರಿಕವಾದ ಉದ್ಘಾಟನೆಯನ್ನು ರಿಬನ್ ಕಟ್ ಮಾಡಿ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ. ನನ್ನ ಭಾಷಣದ ಮುಖಾಂತರ ಉದ್ಘಾಟನೆ ಕೈದುದಾಗಿ ಘೋಷಣೆ ಮಾಡಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ವಹಿಸಿ ಮಾತನಾಡಿದರು. ಈಗಾಗಲೇ ಈ NHMನ ಈ ಒಂದು ಫಂಡನ್ನು ಮೊತ್ತವನ್ನು ಉಪಯೋಗಿಸಿಕೊಂಡು ಸುಮಾರು 37.5 ಲಕ್ಷ ರೂಪಾಯಿಗಳನ್ನು ಉಪಯೋಗಿಸಿಕೊಂಡು ಈ ಕಟ್ಟಡವನ್ನು ಒಂದು ಉತ್ತಮ ರೀತಿಯಲ್ಲಿ ನವೀಕರಿಸಿ ಆಗಿದೆ. ಇದರ ಪ್ರಯೋಜನವು ಈ ನಾಡಿಗೆ ಸಿಗುವಂತೆ ಮಾಡುವುದಕ್ಕೆ ಬೇಕಾಗಿ ಇವತ್ತು ಉದ್ಘಾಟನೆ ಮಾಡಿ ಹಸ್ತಾಂತರಿಸಲಾಗುತ್ತದೆ. ಆಗ ನಾವು ನಮ್ಮ ಪಂಚಾಯತ್ನ ಆಡಳಿತ ಸಮಿತಿಯ ಒಂದು ದೃಢವಾದಂಥ ಒಂದು ತೀರ್ಮಾನ ಇದೆ. ಯಾವುದೇ ಫಂಡನ್ನು ಉಪಯೋಗಿಸಿ ಅಭಿವೃದ್ಧಿಗೊಳಿಸಿದಂಥ ಕಟ್ಟಡಗಳನ್ನು
ಆದಷ್ಟು ಕೂಡಲೇ ಅದು ಉಪಯೋಗಕ್ಕೆ ಬೇಕಾಗಿ ಅದನ್ನು ಉದ್ಘಾಟನೆ ಮಾಡಿ ಹಸ್ತಾಂತರಿಸುವಂಥದ್ದು. ಸಾಂಕೇತಿಕ ಸಮಸ್ಯೆಗಳು ಹಲವಾರು ಇರುತ್ತದೆ, ಅದನ್ನು ಪರಿಹರಿಸುವುದು ಗ್ರಾಮ ಪಂಚಾಯತ್ನ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿ ನಿಟ್ಟಿನಲ್ಲಿ ಆಗಿದೆ 2021ರಲ್ಲಿ ನಮ್ಮ FSC ಕಟ್ಟಡ PHC FSC ಆಗಿ ಬಡ್ತಿ ಹೊಂದು ಅದನ್ನು ಕೋವಿಡ್ ಕಾಲಘಟ್ಟದ ಸಮಯದಲ್ಲಿ ಆ ಒಂದು ದೊಡ್ಡ ಒಂದು ಭವ್ಯವಾದಂತಹ ಒಂದು ಕಟ್ಟಡಕ್ಕೆ ನಾವು ಸ್ಥಳಾಂತರಿಸಿ ಉದ್ಘಾಟನೆ ಮಾಡಿರುವಂಥದ್ದು. ಅದೇ ರೀತಿ ಅನೇಕ ಪದ್ಧತಿಗಳು ಯಾವುದೇ ರೀತಿಯ ವಿಳಂಬವಿಲ್ಲದೆ ಉದ್ಘಾಟನೆ ಮಾಡುವುದು ಆಗಿರುತ್ತದೆ ನಮ್ಮೆಲ್ಲರ ಜವಾಬ್ದಾರಿ. ಅಂತಹ ಸಂದರ್ಭದಲ್ಲಿ ನಾವು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ನ ಆರೋಗ್ಯ ರಂಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಪದ್ಧತಿಗಳು ಕಳೆದ ಈ 5 ವರ್ಷಗಳ ಕಾಲದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ. ಮಾತ್ರವಲ್ಲ, ಆರೋಗ್ಯ ರಂಗದಲ್ಲಿ ಅನೇಕ ವಿಶೇಷವಾದಂಥ ಪದ್ಧತಿಯನ್ನು ನಮಗೆ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ, ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ ನಾಯ್ಕ, ಪೆರ್ಲಾ FHCಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಪ್ರಿಯಾ, ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ BS ಗಂಭೀರ್, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಏಕುಲಾಲ್, ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸೌದಾಬಿ ಹನೀಫ್, ಗ್ರಾಮ ಪಂಚಾಯತ್ ಸದಸ್ಯೆ ಆಶಲತಾ, ಪಂಚಾಯತ್ ಯೋಜನಾ ಸಮಿತಿ ಉಪಾಧ್ಯಕ್ಷೆ ಆಯಿಷಾ AA ಮೊದಲಾದವರು ಉಪಸ್ಥಿತರಿದ್ದರು. ಕಾಸರಗೋಡು ಅಭಿವೃದ್ಧಿ ಯೋಜನೆಯಡಿ 1.5 ಕೋಟಿ ರು ಅನುದಾನದೊಂದಿಗೆ ಮಂಜೂರಾದ ಹೆಣ್ಮಕಜೆ ಗ್ರಾಮ ಪಂಚಾಯತ್ನ 7ನೇ ವಾರ್ಡ್ ವಾಣಿನಗರ ಕೊಲ್ಲಮಜಲು ತೋಡಿಗೆ ಅಣೆಕಟ್ಟು ಮತ್ತು ವಾಣಿನಗರ ಕೊಲ್ಲಮಜಲು ಮತ್ತು ಪೆರಿಯಾಲು ಅರ್ಕೆತ್ತಿಮಾರ್ ರಸ್ತೆಗೆ ಸಂಪರ್ಕ ಸೇತುವೆ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭ ಕೊಲ್ಲಮಜಲುವಿನಲ್ಲಿ ನಡೆಯಿತು. ಮಂಜೇಶ್ವರ ಶಾಸಕ AKM ಅಶ್ರಫ್ ಶಿಲಾಫಲಕ ಅನಾವರಣಗೊಳಿಸಿದರು. ಈ ಪ್ರದೇಶದ ಬಹು ವರ್ಷಗಳ ಒಂದು ಬೇಡಿಕೆ ಇವತ್ತು ಇಲ್ಲಿ ಶಿಲಾನ್ಯಾಸ ಮಾಡಿ ನಾವು ಅದರ ಕಾಮಗಾರಿ ಆರಂಭವಾಗ್ತಾ ಇದೆ. ನಾನು ಮತ್ತು ಗೋಕುಲ್ರವರು ಬೆಳಗ್ಗೆಯಿಂದ ಕುಂಬಳ ಪಂಚಾಯತಿನ ಸೀತಾಂಗೋಳಿ ಪಕ್ಕದಲ್ಲಿ ಇದೇ 1 ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಒಂದು ಪ್ರದೇಶಕ್ಕೆ ಇದೇ ರೀತಿಯಲ್ಲಿ ಆ ಊರಿನ ಕೃಷಿಕರು ಒಂದು ಸಮಸ್ಯೆ ನನ್ನ ಗಮನಕ್ಕೆ ತಂದಾಗ ಅಲ್ಲೂ ಕೂಡ ನಾವು ಇವತ್ತು ನಾನು ಆವಾಗ 20 ಲಕ್ಷ ನನ್ನ ಶಾಸಕ ನಿಧಿಯಿಂದ ಕೊಟ್ಟೆ. ಆ ಬೇರೊಂದು ಹೋಗ್ರಾಟ ಸಾರಾಡಿ ಸೇತುವೆ, ನಾನು ಇದೇ ರೀತಿಯಲ್ಲಿ 1.5 ಕೋಟಿಯ ಒಂದು ಸೇತುವೆ ಇವತ್ತು ಪೂರ್ತಿ ಮಾಡಿ ನಾವು ಬೆಳಗ್ಗೆ ಉದ್ಘಾಟನೆ ಮಾಡಿ ಸುತ್ತಮುತ್ತ 5-6 ಉದ್ಘಾಟನೆ ಪೂರ್ತಿಗರಿಸಿ ಪಕ್ಕದಲ್ಲಿ ಒಂದು ಕುಟುಂಬಾರೋಗ್ಯ ಕೇಂದ್ರದ ಉದ್ಘಾಟನೆ ಅಟಕ ಸ್ಥಳದಲ್ಲಿ ಮಾಡಿ ಪಂಚಾಯತ್ ಮಟ್ಟದ ಒಂದು ಕಿಟ್ ಕಾರ್ಯಕ್ರಮ ಪಂಚಾಯತ್ ನಡೀತಾ. ಅದ ನಂತರ ಒಂದು 3 ರಸ್ತೆಗಳು ಕೂಡ ಸೂರ್ಯಾಸ್ತಮಯಕ್ಕಿಂತ ಮುಂಚಿತವಾಗಿ ಮಾಡಬೇಕಾದಂಥ ಒಂದು ತುರ್ತಿನ ಓಟದಲ್ಲೇ ನಾವೆಲ್ಲ ಇದ್ದೇವೆ. KDP ಅಂತ ಹೇಳುವಾಗ ನಿಮ್ಮ ಗಮನಕ್ಕೆ ಒಂದು ವಿಷಯ ತರಲೇಬೇಕು. ಯಾಕಂತ ಹೇಳಿದರೆ ಈ ಊರಲ್ಲಿರುವ ಕಾಸರಗೋಡು ಅಂತ ಹೇಳುವಾಗ ಅದೊಂದು ಗಡಿ ಪ್ರದೇಶ. ನಾವು ಸಾಧಾರಣವಾಗಿ 1956ರಲ್ಲಿ ಪ್ರಾಂತ್ಯವಾರ ರಚನೆ ಮಾಡಿದ ನಂತರ ಗಡಿ ಈಗಲೂ ಕೂಡ ನಾವು ಬಹಳ ಹಿಂದೆ ಇದ್ದೇವೆ. ಶೈಕ್ಷಣಿಕವಾಗಿ ಹಿಂದೆ ಇದ್ದೇವೆ, ಆರೋಗ್ಯ ವಲಯದಲ್ಲಿ ಹಿಂದೆ ಇದ್ದೇವೆ. ಕಾರಣಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದರೆ ಇವತ್ತಿನ ಈ ದಿನಪೂರ್ತಿ ಚರ್ಚೆ ಮಾಡಿದರೂ ಕೂಡ ಅದಕ್ಕೊಂದು ಕೊನೆ ಸಿಗಲಿಕ್ಕಿಲ್ಲ. ಆ ಒಂದು ಚರ್ಚೆ ಬರುವ ಸಂದರ್ಭದಲ್ಲಿ ಕೇರಳದ ವಿಧಾನಸಭೆಯಲ್ಲಿ 26ನೇ ವಯಸ್ಸಿನಲ್ಲಿ ಸಚಿವರಾದ, ಈಗ ನನ್ನ ಜೊತೆಯಲ್ಲಿ ಶಾಸಕರಾಗಿ ಕಳೆದ ಸಲ ವಿರೋಧ ಪಕ್ಷ ನಾಯಕರಾಗಿದ್ದ ಶ್ರೀ ರಮೇಶ್ ಚೆನ್ನಿತ್ತಲರವರು ಕಾಸರಗೋಡಿನ ಅಭಿವೃದ್ಧಿಯ ಹಿಂದುಳುವಿಕೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಜಿಲ್ಲೆಯಲ್ಲಿ ಒಂದು ಪಾದಯಾತ್ರೆ ಮಾಡಿದರು. ಆ ಪಾದಯಾತ್ರೆ ಮುಖಾಂತರ ಅವರು ಜಿಲ್ಲೆಯ ಸಂಪೂರ್ಣವಾದ ಹಿಂದುಳುವಿಕೆಯ ಮಾಹಿತಿಯನ್ನು ಶೇಖರಣೆ ಮಾಡಿ ಅಂದಿನ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಅವರ ಮುಂಭಾಗದಲ್ಲಿ ಕೇರಳದ ಬಜೆಟ್ ಮಂಡನೆ ಮಾಡುವಾಗ ಕಾಸರಗೋಡಿಗೆ ಒಂದು ಪ್ರತ್ಯೇಕ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕಂತ ಒಂದು ಮನವಿಯನ್ನಿಟ್ಟರು. ಪ್ರತಿ ವರ್ಷ ಬಜೆಟ್ ಘೋಷಣೆ ಮಾಡುವಾಗ ನಮ್ಮ ಜಿಲ್ಲೆಗೆ KDPಗೆ ಅಂತೇಳಿ ಒಂದು ಫಂಡ್ ಸಿಗ್ತಾ ಇದೆ. ನಾವು ಜಿಲ್ಲೆ 5 ಶಾಸಕರುಗಳು ನಮಗೆ ಬೇಕಾದ ರಸ್ತೆ, ನಮಗೆ ಬೇಕಾದ ಈ ಥರದ ಪದ್ಧತಿಗಳಿಗೋಸ್ಕರ ನಾವು ರೆಕಮೆಂಡ್ ಮಾಡಿ, ನಾವು ಚರ್ಚೆ ಮಾಡಿ ಕಲೆಕ್ಟರ್ ಸಮ್ಮುಖದಲ್ಲಿ ಈ ಪದ್ಧತಿ ಜಾರಿ ಆಗ್ತಾ ಇದೆ.
ಈ ಒಂದು ಪ್ರದೇಶಕ್ಕೆ ಬಂದಾಗ ನಾನು ನಿಮ್ಮ ಮೆಂಬರ್ ಅವರನ್ನು, ಯಾಕೆಂತ ಹೇಳಿದರೆ ಇಲ್ಲಿ ಗಾಂಭೀರಣ್ಣ ಇದ್ದಾರೆ, ಎಲ್ಲ ಮೆಂಬರ್ಸ್ ಕೂಡ ಏನಾದರೂ ಒಂದು ಕೇಳ್ತಾ ಇದ್ದಾರೆ. ನರಸಿಂಹ ಪೂಜಾರಿ ಮತ್ತು ರಾಮಚಂದ್ರರವರು ನಿರಂತರವಾಗಿ ಅವರ ವಾರ್ಡಲ್ಲಿಗೆ ಒಂದು ಪದ್ಧತಿ ಬಹುಶಃ ಇನ್ನೊಂದೇ ಮುಂದಿನ ಮೀಟಿಂಗಲ್ಲಿ ಅಂಗೀಕಾರ ಆಗ್ಬೋದು, ಅದು ಕೂಡ ಪೊಯ್ಯ BCB. ಅದೇ ರೀತಿಯಲ್ಲಿ ಒಂದು ರಸ್ತೆ ಕೂಡ ವಾಣಿನಗರ ಕುಟ್ಟಾಜ ದಂಪತಡ್ಕ ರೋಡ್ ಅಪ್ರಚ ಸಮೇತ ಅದು ಕೂಡ ಈ KDPಯಲ್ಲಿ ಆ ಪದ್ಧತಿ ಇದೆ. ಖಂಡಿತ ಆ ಒಂದು ಪ್ರಾಜೆಕ್ಟು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ನಿಮಗೆಲ್ಲ ತಿಳಿದ ಮಟ್ಟಿಗೆ ಒಬ್ಬ ಶಾಸಕ ಎಂಬ ನೆಲೆಯಲ್ಲಿ ಶಾಸಕನಾಗುವುದಕ್ಕಿಂತ ಮುಂಚೆ ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಮಾಡಿದ ನಂತರ ಯಾವುದೇ ಪಕ್ಷ ಯಾವುದೇ ಭೇದ ಭಾವ ನೋಡದೆ ನನ್ನ ಮುಂದೆ ಬಂದ ಪ್ರತಿಯೊಬ್ಬ ಮನುಷ್ಯರ ಅಹವಾಲುಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. 5 ವರ್ಷದಲ್ಲಿ ನನ್ನನ್ನು ಹೇಗೆ ಬೇಕಾದರೆ ಟೀಕಿಸ್ಬೋದು. ನಿಮ್ಮ ಶಾಸಕರಾದ ನನಗೆ ನೂರಾರು ನನ್ನ ಕುರಿತು ನಿಮಗೆ ಯಾವುದಾದ್ರೂ ಆರೋಪ ಪಟ್ಟಿಯನ್ನು ಸಲ್ಲಿಸ್ಬೋದು. ಆದರೆ ನನ್ನನ್ನು ಯಾರಿಗೂ ಕೂಡ ಶಾಸಕರನ್ನು ಭೇಟಿ ಮಾಡಿದ ಸಂದರ್ಭ ಅವರ ಭೇದ ತೋರಿಸಿದ್ದಾರೆ. ಅವರ ಮಾತಲ್ಲಿ ಏನಾದರೂ ಒಂದು ನೋವಾಗಿದೆ ಅಂತ ಹೇಳಲಿಕ್ಕೆ 5 ವರ್ಷಗಳಲ್ಲಿ ಯಾರನ್ನು ಕೂಡ ನಾನೊಂದು ಅವಕಾಶವನ್ನು ಮಾಡಿ ಕೊಡಲಿಲ್ಲ. ಪ್ರತಿಯೊಂದು ದಿನ ನನ್ನ ಮುಂದೆ ಯಾರಾದರೂ ಕಾಗದಗಳನ್ನು ಕೊಟ್ಟರೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಅದನ್ನು ತೆರೆದು ನೋಡಿ ಹೇಗೆ ಇದಕ್ಕೆ ಪರಿಹಾರ ಕಂಡುಕೊಳ್ಬೋದು, ಯಾರ ಬಾಗಿಲನ್ನು ಮುಟ್ಬೋದು ಎಂಬ ಆಲೋಚನೆಯಲ್ಲಿ ಸದಾ ಇದ್ದೇನೆ. ಅದರಲ್ಲಿ ಸಣ್ಣದಾದ ಒಂದು ಕೊಡುಗೆ ಇವತ್ತು ಪೂರ್ತಿ ಆಗ್ತಾ ಇದೆ. ಸುದೀರ್ಘವಾದ ಒಂದು ಭಾಷಣದ ಸಮಯ ಅಲ್ಲ ಅಂತ ನನಗೆ ಗೊತ್ತು. ಆದರೆ ನನಗೆ ಬಹಳ ಅಚ್ಚರಿಯಾದ ಒಂದು ವಿಷಯ ಅಂತ ಹೇಳಿದರೆ, ನಿಮ್ಮ ಮೆಂಬರ್ ನರಸಿಂಹ ಪೂಜಾರಿಯವರು ಭಾಷಣ ಮಾಡುವಾಗ ನಾನು ಬಹಳ ಒಂದು ಅದ್ಭುತಕರವಾಗಿ ಕೇಳ್ತಾ ಇದ್ದೆ. ಬಹುಶಃ ಗೋಕುಲ್ ಕೂಡ ಅದೇ ರೀತಿ ಆಗಿರ್ಬೋದು. ಯಾಕಂತ ಹೇಳಿದರೆ ನನ್ನ ಕ್ಷೇತ್ರದಲ್ಲೇ ಕಳೆದ ವರ್ಷ ತೀರಿ ಹೋದ ರದ್ದುಚನವರು ಒಂದು 10 ಕೋಟಿ ಕುಬಣೂರಿಗೆ ಕೊಟ್ಟರು. ಈಗಲೂ ಕಿಬ್ಬಿಯಲ್ಲಿ ಹೊಡೆದ್ರೆ 10 ಕೋಟಿ ಇದೆ. ಒಬ್ಬರು 1 ಸೆಂಟ್ ಸ್ಥಳ ಕೊಡದ ಕಾರಣದಿಂದ 10 ಕೋಟಿ ಹೋಯಿತು. ನೂರಾರು ಪ್ರದೇಶಗಳಲ್ಲಿ ನಾನು ಕಾಣ್ತಾ ಇದ್ದೀನಿ. ಒಂದು ರಸ್ತೆ ಬರುವಾಗ ಒಂದು ಸ್ವಲ್ಪ ಜಾಗ ಕೇಳಿದರೆ ಹೇಳ್ತಾರೆ ಬೇರೆ ಏನು ಬೇಕಾದರೂ ಕೇಳಿ, ಜಾಗ ಒಂದು ಕೊಡಲ್ಲ ಅಂತೇಳಿ ಆವಾಗಲೇ ಅದನ್ನು ಆ ಪದ್ಧತಿಯ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನಾನು ಪ್ರಪ್ರಥಮವಾಗಿ ಈ ಒಂದು ಊರಿನವರಿಗೆ ನನಗೆ ಅಭಿಮಾನವಾಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಇಂಥ ಒಂದು ಪ್ರದೇಶ ಇದ್ದಾರೆ, ಇಂಥ ಮನುಷ್ಯರಿದ್ದಾರೆ ಅಂತ ಹೇಳಿ ನನಗೆ ಅಭಿಮಾನವಾಗ್ತಾ ಇದೆ. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ JS ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ BS ಗಾಂಭೀರ್, ಸದಸ್ಯ SB ನರಸಿಂಹ ಪೂಜಾರಿ, ರಾಮಚಂದ್ರ M, ರಾಜಕೀಯ ಪಕ್ಷದ ಮುಖಂಡರುಗಳಾದ ರಾಧಾಕೃಷ್ಣ ಭಟ್ ಪತ್ತಡ್ಕ, ಸುಧಾಕರ ಮಾಸ್ತರ್ ಕಾಟುಕುಕ್ಕೆ, ಈಶ್ವರ ಪ್ರಸಾದ್ ಪಂಬೆತ್ತಡ್ಕ, ಕುಂಜಮೂಲ್ಯ, ಸಾಮಾಜಿಕ ಮುಂದಾಳು ಡಾಕ್ಟರ್ ಮೋಹನ್ ಕುಮಾರ್ YS, ಚಂದ್ರಶೇಖರ ಏತಡ್ಕ ಉಪಸ್ಥಿತರಿದ್ದರು. ಈ ಜನೋಪಯೋಗಿ ಯೋಜನೆಗೆ ಸ್ಥಳ ದಾನ ಮಾಡಿದ ಮಹನೀಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು.